ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇನ್ಶೂರೆನ್ಸ್ ಕಂಪ್ನಿಗಳು ಯುಲಿಪ್ ಅಂತ ಹೇಳ್ತವೆ. ಜನಸಾಮಾನ್ಯರಿಗೆ ಈ ಭಾಷೆ ಅರ್ಥ ಆಗಲ್ಲ. ಯುಲಿಪ್ ಅಂದರೆ ಇನ್ಶೂರೆನ್ಸ್ ಕಂಪ್ನಿಗಳು ನೀಡುವ ಬೋನಸನ್ನು ಯೂನಿಟ್ ರೂಪದಲ್ಲಿ ನೀಡುವಂಥ ಒಂದು ವಿಧಾನ. ನೀವು 10 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಅಂತ ಪಡೆದರೆ 1 ವರ್ಷಕ್ಕೆ ಅವರು ನಿಮಗೆ ಒಂದು 100 ಯೂನಿಟ್ಗಳನ್ನು ಅಡಿಷ್ನಲ್ ಆಗಿ ಕೊಡ್ತಾರೆ. ಅದು ಬೋನಸ್ ರೂಪದಲ್ಲಿರುತ್ತೆ. ಅದಕ್ಕೆ ಒಂದು ಮೊತ್ತವನ್ನು ನಿಗದಿಪಡಿಸಿರ್ತಾರೆ. ಇದು 2 ಕೆಲಸವನ್ನು ಮಾಡುತ್ತೆ. ಏನಂದರೆ, ಮೊದಲೇದು ನೀವು ಕಟ್ಟಿದ ಮೊತ್ತದ ಒಂದು ಭಾಗವನ್ನು ನಿಮ್ಮ ವಿಮಾ ರಕ್ಷಣೆಗೋಸ್ಕರ, ನಿಮ್ಮ ಜೀವನ ರಕ್ಷಣೆಗೋಸ್ಕರ ವಿನಿಯೋಗಿಸಲಾಗುತ್ತೆ. ಇನ್ನು ಒಂದು ಮೊತ್ತವನ್ನು, ನಿಮ್ಮ ದುಡ್ಡನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸುವ ಮೂಲಕ ಲಾಭವನ್ನು ಮಾಡಿ ಅದನ್ನು ಯೂನಿಟ್ ರೂಪದಲ್ಲಿ ನಿಮಗೆ ಹಿಂದಿರುಗಿಸುವಂಥ ವಿಧಾನ. ಇದು ಒಂಥರ ಮ್ಯೂಚುವಲ್ ಫಂಡ್ ಇದ್ದ ಹಾಗೆ. ಅಂದರೆ ಮ್ಯೂಚುವಲ್ ಫಂಡ್ನಲ್ಲಿ ನೀವೇನು ಮಾಡ್ತೀರಿ, ದುಡ್ಡನ್ನು ಯಾವುದೋ ಒಂದು ಕಂಪ್ನಿಗೆ ನೀವು ದುಡ್ಡನ್ನು ತೊಡಗಿಸ್ತೀರಿ. ತಿಂಗಳಿಗೆ 10,000 ಹಾಗೆ SIP ಆಗಿದ್ದರೆ, ಅಥವಾ ವರ್ಷಕ್ಕೆ 25,000 ಹಾಗೆ ತೊಡಗಿಸ್ತೀರಿ. ಆ ದುಡ್ಡನ್ನು ಆ ಕಂಪ್ನಿ ಬೇರೆ ಬೇರೆ ಷೇರುಗಳಲ್ಲಿ ತೊಡಗಿಸುತ್ತೆ. ಆ ಷೇರುಗಳಿಂದ ಬಂದ ಲಾಭವನ್ನು ನಿಮಗೆ ಲಾಭವನ್ನು ನೀಡುತ್ತೆ. ಅದೇ ರೀತಿ ಯುಲಿಪ್ನಲ್ಲಿ ಫಂಡ್ ಮಾಡಿ ಆ ಫಂಡನ್ನು ಯೂನಿಟ್ ರೂಪದಲ್ಲಿ ನಿಮಗೆ ಲಾಭವನ್ನು ನೀಡುತ್ತೆ. ಜೊತೆಗೆ ನಿಮಗೆ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುತ್ತೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನೀವು ಗಮನಿಸಬೇಕು. ಯುಲಿಪ್ನಲ್ಲಿ ನೀವು ಹಣವನ್ನು ತೊಡಗಿಸಿದಾಗ ನಿಮ್ಮ ಮೇಲೆ 15ರಿಂದ 18% ಹೊರೆಯನ್ನು ವಿಮಾ ಕಂಪನಿಗಳು ಹೊರಿಸ್ತವೆ. ಜೊತೆಗೆ ಆ ಯೂನಿಟ್ಗಳು ಎಷ್ಟು ಲಾಭಾಂಶವನ್ನು ಕೊಡುತ್ತೆ ಅಂತ ಅವ್ರು ಹೇಳ್ತಾರೋ ಅಷ್ಟು ಲಾಭಾಂಶವನ್ನು ಕೊಡದೇ ಹೋಗುವಂಥ ಅನಾಹುತ ಕೂಡ ಇಲ್ಲಿರುತ್ತೆ. ಇದನ್ನು ಮನಗಂಡು ನೀವು ಯುಲಿಪ್ನಲ್ಲಿ ಹಣವನ್ನು ತೊಡಗಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.